H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೂತವರ್. ಆದ್ಮೇಲೆ ಈ ಮೀಸಲಾತಿ ಬಗ್ಗೆ ಒಂದಿಷ್ಟು ಚರ್ಚೆ ಯಾಕಪ್ಪ ಅಂತಂದ್ರೆ, ಮೀಸಲಾತಿ ಒಂದರಿಂದನೇ ಇಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇದೆನಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ, ಭಾಳ ದಿನದಿಂದ ಕಾಡುವಂಥ ಪ್ರಶ್ನೆ. ಮೀಸಲಾತಿ ಬೇಕು, ಅನಿವಾರ್ಯ, ಒಪ್ಪುವ ಮಾತನ್ನು. ಆದರೆ ಮೀಸಲಾತಿ ಒಂದರಿಂದನೇ ಈ ಸಮಾನತೆ ಬರಲಿಕ್ಕೆ ಸಾಧ್ಯನಾ? ಇಲ್ಲಿವರೆಗೆ ಬಂದಿದೆನಾ? ಮೀಸಲಾತಿ ಕೊಟ್ಟಿದ್ದಾರೆ ನಮ್ಮಲ್ಲೇ, ಎಲ್ಲನೂ ಇದೆ. ಆದರೂ ನಮ್ಮಲ್ಲೇ ಜಾತಿ ವಿವಾದಗಳು, ಹೊಡೆದಾಟ, ಮೇಲು ಕೀಳು, ಧರ್ಮದ ನೆಲೆಗಟ್ಟಿನಲ್ಲಿ ಜಗಳ, ಬಡದಾಟ, ಕೊಲೆ, ಸುಲಿಗೆ, ಒಂದು ಎರಡು ಎಲ್ಲವು. ನಿಜವಾಗಿ ಮೀಸಲಾತಿ ಕೊಟ್ಟ ಮೇಲೆ ಇವೆಲ್ಲ ಸುಧಾರಿಸ್ಬೇಕಾಗಿತ್ತಲ್ಲ, ಇನ್ನೂ ಸುಧಾರಿಸ್ತಾ ಇಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ, ಮೀಸಲಾತಿ ಬೇಕು, ಆ ಮಾತು ಬೇರೆ. ಮೀಸಲಾತಿ ಬಿದ್ದವ್ರನ್ನ ಎಬ್ಬಿಸೋದಕ್ಕೆ ಕೊಡಬೇಕು, ಅದು ಒಂದೇ ಅಲ್ಲ. ಆದರೆ ಇನ್ನೊಂದು ಭಾಳ ಪ್ರಮುಖವಾದ ಕ್ಷೇತ್ರ, ಎಲ್ಲರಿಗೂ ಸಮಾನತೆ ಬರುವಂಥ ಕ್ಷೇತ್ರ, ಆರ್ಥಿಕವಾಗಿ ಸಮಾನತೆ ತರುವಂಥ ಪ್ರಯತ್ನ ಮಾಡುವಂಥದ್ದು. ಇದೊಂದು ಭಾಗ ಮಾತ್ರ. ಮೀಸಲಾತಿ ಆರ್ಥಿಕ ಸಮಾನತೆ ತರುವಲ್ಲಿ ಒಂದು ಭಾಗ, ಒಂದು ಹೆಜ್ಜೆ. ಆದರೆ ಆರ್ಥಿಕ ಸಮಾನತೆ ಇದು ಒಂದರಿಂದ ಬರ್ತದೆ ಅಂತಲ್ಲ. ಹಾಗಾದರೆ ಇದರಿಂದ ಬರ್ತದಪ್ಪ ಆರ್ಥಿಕ ಸಮಾನತೆ? ಸಿಂಪಲ್ ಅದ ರೀ. ಏನಂದರೆ, ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಹೆಚ್ಚಾಗ್ತಾವೆ. ನಾವು ಅಮೇರಿಕಾನೋ, ರಷ್ಯಾನೋ, ಯುರೋಪ್ ಖಂಡದ ದೇಶಗಳ ಪಾಲಿಸಿಗಳನ್ನ ನೋಡಿಕೊಂಡು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಬೇಕು, ಅನುಕರಣೀಯ, ಕಲಿಬೇಕು ನಾವು, ಇಲ್ಲಂತೆಲ್ಲ. ಆದರೆ ಅವರು ಅಳವಡಿಸ್ಕೊಂಡಂಥ ಆರ್ಥಿಕ ನೀತಿಗಳು ನಮ್ಮ ದೇಶಕ್ಕೆ ಸರಿನಾ ಅಂತೇಳಿ ಇದನ್ನು ಗಾಂಧೀಜಿಯವ್ರ ಮೇಲೆ ಹೇಳ್ತಾ ಬಂದಂಥದ್ದು. ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಉದ್ಯೋಗ ಸಿಗುವ ಕ್ಷೇತ್ರ ಮೊದಲನೇದು ಅಗ್ರಿಕಲ್ಚರ್, ಒಕ್ಕಲ್ತನ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಊರು ಇವತ್ತು ಬದುಕ್ತಾ ಇದ್ದರೆ ಅಗ್ರಿಕಲ್ಚರ್ದಿಂದ. ನಾವೇನೋ ಅಷ್ಟು ಜೀವಂತಿಗೆ ಉಳಿದೀವಿ, ಜೀವಂತಾಗಿ ಬದುಕ್ತಾ ಇದ್ದೀವಿ ಅಂದರೆ